27ನೇ ತಾರೀಕು ವಿದೇಶಕ್ಕೆ ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗ್ತಾರೆ. ಅದಾದ 1 ತಿಂಗಳ ನಂತರ ಪ್ರತ್ಯಕ್ಷರಾಗಿದ್ದಾರೆ. ಅದು ಕೂಡ ವಿಡಿಯೋ ಮಾಡಿ ಯಾವಾಗ ಬರ್ತೀನಿ ಅಂತ ಹೇಳೋ ಮೂಲಕ ಪೆನ್ ಡ್ರೈವ್ ಪ್ರಹಸನದಿಂದ ಗೌಡ್ರ ಕುಟುಂಬಕ್ಕೆ ಮತ್ತು ಪಕ್ಷಕ್ಕೆ ಭಾರಿ ಮುಜುಗರ ಆಗಿದೆ. ಗೌಡ್ರು ಕುಮಾರಸ್ವಾಮಿಯಿಂದ ವಾಪಸ್ ಆಗುವಂತೆ ಪರಿಪರಿಯಾಗಿ ಮನವಿ ಎಚ್ಚರಿಕೆಯನ್ನು ಕೂಡ ಮಾಡಲಾಗಿತ್ತು. ಗೌಡ್ರು ಕುಮಾರಸ್ವಾಮಿ ಹೇಳಿದ ನಂತರವೂ ಕೂಡ ಅವರು ಬಂದಿರಲಿಲ್ಲ. ಸತತ ಮನವಿ ಬಳಿಕ ಇದೀಗ ಸ್ವದೇಶಕ್ಕೆ ಪ್ರಜ್ವಲ್ ವಾಪಸ್ ಆಗುವ ಬಗ್ಗೆ ಮಾತನಾಡಿದ್ದಾರೆ. ಅದು ಮೇ 31ನೇ ತಾರೀಕು ರಿಟರ್ನ್ ಆಗ್ತೀನಿ ಅಂತ. ಹಾಗಾದ್ರೆ ಏನೆಲ್ಲ ಆಯ್ತು ಪ್ರಜ್ವಲ್ ಕೇಸ್ನ ವಿಷಯವಾಗಿ, ಯಾವತ್ತಿಂದ ಆರಂಭ ಆಯ್ತು ಅನ್ನೋದನ್ನ ಗಮನಿಸಿದ್ರೆ ಏಪ್ರಿಲ್ 23ನೇ ತಾರೀಕು ಪೆನ್ ಡ್ರೈವ್ ಬ್ಲಾಸ್ಟ್, ಅರ್ಥಾತ್ ಎಲ್ಲೆಡೆ ಅದರ ಚುನಾವಣೆಗೂ ಮುಂಚಿತವಾಗಿ ಎಲ್ಲೆಡೆ ಹರಿದಾಡಲಿಕ್ಕೆ ಶುರುವಾಯಿತು ಪೆನ್ ಡ್ರೈವ್ಗಳು. ಪ್ರಜ್ವಲ್ ಏಪ್ರಿಲ್ 27ನೇ ತಾರೀಕು ಅಂದ್ರೆ 26ಕ್ಕೆ ಎಲೆಕ್ಷನ್ ಮುಗಿಯುತ್ತೆ. 27ನೇ ತಾರೀಕು ಅವರು ಹೊರಟು ಬಿಡ್ತಾರೆ ವಿದೇಶಕ್ಕೆ. ಎಲ್ಲಿ ಹೋಗ್ತಾರೆ, ಏನ್ ಕತೆ, ಇದ್ಯಾವುದ್ರ ಬಗ್ಗೆಯೂ ಕೂಡ ಯಾರಿಗೂ ಸುಳಿವಿರಲಿಲ್ಲ. ಆದ್ರೆ 29ನೇ ತಾರೀಕು SIT ಒಂದು ನೋಟಿಸ್ ಅನ್ನ ಕೊಡುತ್ತೆ, ನೀವು ಕೂಡಲೇ ವಿಚಾರಣೆಗೆ ಹಾಜರಾಗಬೇಕು ಅಂತ. ಅದಕ್ಕೂ ಡೋಂಟ್ ಕೇರ್. ಮೇ 1ನೇ ತಾರೀಕು 1 ವಾರ ಕಾಲಾವಕಾಶವನ್ನ ಕೋರ್ತಾರೆ ಅವರ ಸೋಷಿಯಲ್ ಮೀಡಿಯಾ ಮೂಲಕವಾಗಿ. ನಾನು ಬರ್ತೀನಿ ಅಂತ ಹೇಳಿ ನಂತರ ಅವರ ಪರ ವಕೀಲರು ಕೂಡ ಅದರ ಬಗ್ಗೆ ಮಾತನಾಡ್ತಾರೆ. ಮೇ 2ನೇ ತಾರೀಕು ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಸೊ ಆ ಮೂಲಕವಾಗಿ ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದರ ಪತ್ತೆ ಕಾರ್ಯವನ್ನ ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೂ ಅವರ ಬಗ್ಗೆ ಯಾವ ಸುಳಿವು ಕೂಡ ಲಭ್ಯವಾಗಲಿಲ್ಲ. ಮೇ 5ನೇ ತಾರೀಕಿನಂದು ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೊಡಲಾಗುತ್ತೆ. ಸೊ ಅದಕ್ಕೂ ಕೂಡ ಪ್ರಜ್ವಲ್ನಿಂದ ಯಾವುದೇ ರೆಸ್ಪಾನ್ಸ್ ಸಿಗಲ್ಲ. ಮೇ 6 ಮೋದಿ ಕಠಿಣ ಕ್ರಮ ಎಚ್ಚರಿಕೆಯನ್ನ ಕೊಡ್ತಾರೆ. ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಮುಲಾಜಿಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಬೇಕಾಗತ್ತೆ, ನಿರ್ದಾಕ್ಷಿಣ್ಯ ಕ್ರಮವನ್ನ ಕಾನೂನಿನ ಮೂಲಕವಾಗಿ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿದ್ರು. ಮೇ 18ಕ್ಕೆ ಅರೆಸ್ಟ್ ವಾರೆಂಟ್ ಅನ್ನ ತರಲಾಗುತ್ತೆ, ಅವರನ್ನ ಅರೆಸ್ಟ್ ಮಾಡುವಂತೆ. ಆ ಮೂಲಕವಾಗಿ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬಹುದಾದಂತಹ ಪ್ರಕ್ರಿಯೆಗಳಿಗೂ ಕೂಡ ಚಾಲನೆ ಕೊಡುವಂತಹ ಪ್ರಯತ್ನಗಳಾಗುತ್ತೆ. ಮೇ 20ನೇ ತಾರೀಕು ಶರಣಾಗತಿಗೆ HD ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡ್ತಾರೆ. ಇಂತಿಷ್ಟು ದಿನಗಳ ಒಳಗಾಗಿ ನೀನು ವಿಚಾರಣೆಗೆ ಬರಬೇಕು ಪ್ರಜ್ವಲ್, ಇದು ಸರಿ ಹೋಗಲ್ಲ ಅಂತ ಕೂಡ ಹೇಳ್ತಾರೆ. ಮೇ 20 ಪಾಸ್ಪೋರ್ಟ್ ರದ್ದತಿಗೆ SIT ಪತ್ರವನ್ನ ಬರೆಯುತ್ತೆ. ಸೊ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು, ಅವರು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಅದನ್ನ ರದ್ದುಪಡಿಸಬೇಕು ಅಂತ ಪತ್ರವನ್ನ ಬರೆದಿರುತ್ತೆ. ಮೇ 23ಕ್ಕೆ ಶರಣಾಗತಿಗೆ ಗೌಡರೂ ಸಹ ಮನವಿ ಮಾಡ್ತಾರೆ. ಕೊನೆ ಹಂತವಾಗಿ ಇದಾದ್ರೂ ಆಗಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಅವರೊಂದು ಭಾವನಾತ್ಮಕವಾಗಿ ಕೂಡ ಆ ಒಂದು ಪತ್ರದಲ್ಲಿ ಮಾತನಾಡ್ತಾರೆ. ಅದಕ್ಕೂ ಕೂಡ ಡೋಂಟ್ ಕೇರ್. ಮೇ 24 ಕೇಂದ್ರ ಶೋಕಾಸ್ ನೋಟಿಸ್ ಅನ್ನ ಕೊಡುತ್ತೆ. ಎಲ್ಲಿದ್ದೀರಿ, ಯಾವಾಗ ಬರ್ತೀರಿ, ಇದರ ಬಗ್ಗೆ ನಮಗೆ ಉತ್ತರಿಸದೇ ಇದ್ರೆ ನಾವು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ. ಅದಕ್ಕೂ ಕೂಡ ಡೋಂಟ್ ಕೇರ್. ಇದಿಷ್ಟು 24ನೇ ತಾರೀಕಿನವರೆಗೂ ಕೂಡ ಪ್ರಜ್ವಲ್ನ ವಾಪಸ್ ಕರೆತರುವಂತಹ ಹಿನ್ನೆಲೆಯಲ್ಲಿ ಮಾಡಿದಂತ ಹಲವಾರು ರೀತಿಯ ಪ್ರಯತ್ನಗಳು. ಆದ್ರೆ ಇದ್ಯಾವುದು ವರ್ಕ್ ಆಗೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಇದೆಲ್ಲವೂ ಕೂಡ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಅದರ ಪರಿಣಾಮವೇ ಇವತ್ತಿನ ಈ ವಿಡಿಯೋ. ಅವ್ರು ಯಾವತ್ತು ಬರ್ತೀವಿ ಅಂತ ಹೇಳ್ತಿರೋದು ಅಂದ್ರೂ ಕೂಡ ತಪ್ಪಾಗಲ್ಲ ಅಲ್ವಾ ಅರುಣ್? ಎಸ್, ಎಕ್ಸಾಕ್ಟ್ಲಿ ರೈಟ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಫೈಲ್ ನ ಗಮನಿಸ್ತಾ ಇದ್ರೆ ಎಷ್ಟೆಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಬೇಕಾಯ್ತು ಅವ್ರನ್ನ ವಾಪಸ್ ಕರೆಸೋ ಹಿನ್ನೆಲೆಯಲ್ಲಿ. ಅದು ಯಾವುದು ಕೂಡ ಫಲ ಕೊಟ್ಟಿಲ್ಲ ಅಂತ ಹೇಳಬಹುದಾ, ಅಥವಾ ಅದೆಲ್ಲದರ ಒತ್ತಡದ ಪರಿಣಾಮವಾಗಿ ಅವರ ಪ್ರತಿಕ್ರಿಯೆ ಅನ್ಬಹುದಾ? ದಿವ್ಯಾ ನೋಡಿ, ಆರಂಭದಲ್ಲಿ ಈ ಒಂದು ಪೆನ್ ಡ್ರೈವ್ ಯಾವಾಗ ಹೊರಗಡೆ ಬರುತ್ತೆ ಆಗ ಅವರು ತಲೆಮರೆಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಬಹುಶಃ ಅವರು ಕೂಡ ಥಿಂಕ್ ಮಾಡಿದ್ರು ಅನ್ಸುತ್ತೆ, ಒಂದು 15 ದಿನಗಳ ಕಾಲ ಹೋದ್ರೆ ಇದು ಒಂದು ತೆರೆಮರೆಗೆ ಸರಿಬಹುದು ಈ ಒಂದು ವಿಷಯ ಅಂತ ಅನ್ಕೊಂಡಿದ್ರು. ಆದ್ರೆ ಯಾವಾಗ ದಿನದಿಂದ ದಿನಕ್ಕೆ ಈ ಒಂದು ಪ್ರಕರಣ ಏನಿದೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತಿರುವುಗಳನ್ನ ಪಡ್ಕೊಳ್ಳುತ್ತೆ, SIT ಬೇರೆ ಬೇರೆ ಮಹಿಳೆಯರನ್ನ ವಿಚಾರಣೆ ಮಾಡುತ್ತೆ, ಅದಾದ ಮೇಲೆ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರಕ್ಕೆ ಒತ್ತಡವನ್ನ ಹಾಕಿ 2 ಪತ್ರವನ್ನ ಬರೆಯುವಂತ ಕೆಲಸವನ್ನ ಮಾಡುತ್ತೆ. ಜೊತೆಗೆ ಇದು ಒಂದು ರಾಷ್ಟ್ರ ಮಟ್ಟದಲ್ಲಿ ಚರ್ಚಾ ವಿಷಯ ಆಗುತ್ತೆ. ಕಾಂಗ್ರೆಸ್ ಇದೇ ವಿಷಯವನ್ನ ಬಳಸಿಕೊಂಡು ಚುನಾವಣಾ ಅಸ್ತ್ರವಾಗಿ ಪರಿವರ್ತಿಸಿಕೊಳ್ಳುತ್ತೆ. ಮತ್ತೆ ತನ್ನ ಪ್ರತಿ ಚುನಾವಣಾ ರ್ಯಾಲಿಯಲ್ಲೂ ಕೂಡ ಇದೇ ವಿಷಯವನ್ನ ಪ್ರಸ್ತಾಪಿಸುವಂತ ಕೆಲಸವನ್ನ ಕೂಡ ಶುರು ಮಾಡುತ್ತೆ. ಹೀಗಾಗಿ ಬಿಜೆಪಿಗೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಇದೊಂದು ರೀತಿ ಡ್ಯಾಮೇಜ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದಾದ ಮೇಲೆ ತೆರೆಮರೆ ರಾಜಕಾರಣದಲ್ಲಿ ಅವ್ರನ್ನ ವಾಪಸ್ ಕರೆಸಿಕೊಳ್ಳುವಂತ ನಿಟ್ಟಿನಲ್ಲಿ ಒತ್ತಡಗಳು ಕೂಡ JDSಗೆ ಬರುತ್ತೆ. ಹೀಗಾಗಿ ಕುಮಾರಸ್ವಾಮಿ ಅವರು, HD ದೇವೇಗೌಡ ಅವರು ಎಲ್ಲರೂ ಕೂಡ ಮನವಿಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ವಿದೇಶಾಂಗ ಸಚಿವಾಲಯದಿಂದ ನೋಟಿಸ್ ಅಥವಾ ಶೋಕಾಸ್ ನೋಟಿಸ್ ಏನ್ ರವಾನೆ ಆಗುತ್ತೆ ಆಗ ಅವರು ವಾಪಸ್ ಬರಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಯಾಕೆಂದ್ರೆ ಒಂದು ವೇಳೆ ಈ ಅವಕಾಶವನ್ನ ಅವರು ತಪ್ಪಿಸಿಕೊಂಡಂತ ಸಂದರ್ಭದಲ್ಲಿ ಮತ್ತೆ ಅವರು ಭಾರತಕ್ಕೆ ಬರುವಂತದ್ದು ಬಹಳಷ್ಟು ಕಷ್ಟದಾಯಕವಾದಂತಹ
ಬೆಳವಣಿಗೆ ಆಗುತ್ತೆ. ಹೀಗಾಗಿ ಮುಂದಿನ ಹಂತದಲ್ಲಿ ಕೋರ್ಟ್ ಕೂಡ ಇವರಿಗೆ ಜಾಮೀನು ಕೊಡೋ ವಿಚಾರದಲ್ಲಿ, ಅಂದ್ರೆ ಈಗ ಅವರು ವಾಪಸ್ ಭಾರತಕ್ಕೆ ಬಂದು ಕೋರ್ಟ್ ಮುಂದೆ SIT ಮುಂದೆ ಹಾಜರಾದ ಮೇಲೆ ಅವ್ರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದಾವೆ. ಅದಾದ ಮೇಲೆ ಅವರು ಜಾಮೀನಿಗೆ ಅರ್ಜಿ ಹಾಕ್ತಾರೆ. ಹಾಕಿದಂತ ಸಂದರ್ಭದಲ್ಲಿ ಆರೋಪಿಯ ಹಿನ್ನೆಲೆ ಹೀಗಿದೆ, ಅವರು ವಿದೇಶಕ್ಕೆ ಪರಾರಿಯಾಗಿದ್ರು ಮತ್ತೆ ತಲೆಮರೆಸ್ಕೊಂಡಿದ್ರು, ತಿಂಗಳಾನುಗಂಟ್ಲೆ ಅವರು ಯಾರ ಸಂಪರ್ಕಕ್ಕೂ ಇರಲಿಲ್ಲ ಅನ್ನುವಂಥದ್ದಾದ್ರೆ ಕೋರ್ಟ್ ಕೂಡ ಜಾಮೀನು ಕೊಡ್ಲಿಕ್ಕೆ ಸಾಕಷ್ಟು ಹಿಂದೇಟು ಹಾಕುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಪ್ರಕರಣದ ಮುಂದಿನ ಬೆಳವಣಿಗೆಗಳ ಲೆಕ್ಕಾಚಾರವನ್ನ ಹಾಕೊಂಡು ಪ್ರಜ್ವಲ್ ರೇವಣ್ಣ ಅವರು ಬಹುಶಃ ಈ ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.